ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾಂತಿಕಂ. ओम भूर्भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्. ರಾಮ ಲಕ್ಷ್ಮಣ, ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ. ಇಲ್ಲಿಯೇ ಸರಿಯೂ ಗಂಗಾ ನದಿಗಳ ಸಂಗಮವಿದೆ. ಅಲ್ಲಿ ಮಹಾನ್ ತಪಸ್ವಿಗಳ ಆಶ್ರಮವೂ ಇದೆ. ಇಂದು ರಾತ್ರಿ ನಾವು ಅಲ್ಲಿಯೇ ತಂಗಿದ್ದು ನಾಳೆ ಮುಂಜಾನೆ ನಮ್ಮ ಆಶ್ರಮದ ಕಡೆ ಪ್ರಯಾಣ ಬೆಳೆಸೋಣ. ಆಗಲಿ ಗುರುಗಳೇ. ಬನ್ನಿ. ಸುಬಾಹು, ವಿಶ್ವಾಮಿತ್ರರು ತಮ್ಮ ಯಜ್ಞ ರಕ್ಷಣೆಗೆ ಈ ಬಾಲಕರನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ. ರಾಮನಂತೆ ಲಕ್ಷ್ಮಣನಂತೆ ಈ ಬಾಲಕರು ರಕ್ಷಣೆ ಮಾಡುವವರು. ಅಗ್ರಜ, ಈ ವಿಚಾರವನ್ನು ಈಗಲೇ ಪ್ರಭುವಿಗೆ ತಿಳಿಸೋಣ. ರಾಮ ಲಕ್ಷ್ಮಣ ಮಹರ್ಷಿ, ರಾಜರ್ಷಿ, ಬ್ರಹ್ಮರ್ಷಿ ವಿಶ್ವಾಮಿತ್ರರ ಯಾಗಕ್ಕೆ ಬಾಲಕರ ರಕ್ಷಣೆ. ಆ ವಿಶ್ವಾಮಿತ್ರರ ಅವಿವೇಕತನಕ್ಕೆ ನಗೆಯು ಬರುತ್ತಿದೆ. ಮಾರೀಚ, ಸುಬಾಹು, ಆ ರಾಜಪುತ್ರರ ಆಗಮನದಿಂದ ನಿಮ್ಮಿಂದ ಅವರು ಯಾಗವನ್ನು ರಕ್ಷಿಸುವುದು ಅಸಾಧ್ಯ. ನಿಮ್ಮ ಶಕ್ತಿ ಏನೆಂಬುದನ್ನು ಇಡೀ ಲೋಕಕ್ಕೆ ತಿಳಿಸಿ. ಆ ಯಜ್ಞವನ್ನು ಧ್ವಂಸ ಮಾಡಿ ಜೊತೆಗೆ ಆ ಬಾಲಕರನ್ನು ಕೂಡ. ಇನ್ನು ಮುಂದೆ ನಿಮ್ಮ ವಿರುದ್ಧವಾಗಿ ನಿಂತು ಯಾರು ಏನನ್ನು ರಕ್ಷಿಸಿಕೊಳ್ಳುವುದು ಅಸಾಧ್ಯ ಎನ್ನುವುದನ್ನು ಲೋಕಕ್ಕೆ ತಿಳಿಸಿ. ನಿಮ್ಮ ಯಜ್ಞ ಧ್ವಂಸ ಕಾರ್ಯವನ್ನು ಮುಂದುವರಿಸಿ. ಆಗಲಿ ಪ್ರಭು, ತಾವು ಹೇಳಿದಂತೆಯೇ ಮಾಡುತ್ತೇವೆ. ನಾವು ಯಾರ ರಕ್ಷಣೆಯನ್ನು ಲೆಕ್ಕಿಸದೆ ವಿಶ್ವಾಮಿತ್ರರ ಯಜ್ಞವನ್ನು ಭಂಗ ಮಾಡುತ್ತೇವೆ. ಪ್ರಭು ಲಂಕಾಧೀಶ್ವರ, ವಿಶ್ವಾಮಿತ್ರನ ಯಜ್ಞ ನಾಶವಾಯಿತೆಂದು ಈಗಲೇ ತಮಗೆ ಬಂದು ತಿಳಿಸುತ್ತೇವೆ. ಎಲ್ಲ ಯಜ್ಞಗಳು ನಾಶವಾಗಲಿ. ಈ ರಾವಣನ ಬಲ ಏನೆಂಬುದನ್ನು 3 ಲೋಕಕ್ಕೂ ತಿಳಿಸಿ. ಸೀತೆ, ಈ ನಿನ್ನ ಕೈಗಳು ಎಷ್ಟು ಕೋಮಲವಾಗಿದೆ, ಸುಮದಂತೆ ಮೃದುವಾಗಿದೆ. ಮಾತೆ, ಇದೇನಿದು? ಎಂದೂ ನೋಡದಂತೆ ಇಂದೇ ಹೊಸದಾಗಿ ನನ್ನ ಕೈಗಳನ್ನು ನೋಡುವಂತೆ ಹೇಳುತ್ತಿರುವಿರಿ? ಸೀತೆ, ನೀನು ನಮಗೆ ಸಿಕ್ಕಿದಾಗಿಂದಲೂ ಈ ನಿನ್ನ ಕೈಗಳನ್ನು ನಾನು ನೋಡುತ್ತಲೇ ಇದ್ದೇನೆ. ಆದರೆ ಈ ಕೈಗಳಲ್ಲಿರುವ ಶಕ್ತಿ ಮಾತ್ರ ಈಗಷ್ಟೇ ಏನೆಂದು ತಿಳಿಯಿತು.
ನನ್ನ ಕೈಗಳಲ್ಲಿ ನೀವು ಕಂಡ ಅಂತಹ ಶಕ್ತಿ ಏನು ಮಾತಾಶ್ರೀ? ಆ ಮಹಾಶಿವಧನುಸ್ಸನ್ನು ಎತ್ತಿ ಹಿಡಿದು ಬಾಣವನ್ನು ಪ್ರಯೋಗಿಸಿದ ಶಕ್ತಿ ಈ ನಿನ್ನ ಕೈಗಳಲ್ಲಿದೆ ಎಂದು ನನಗೆ ಈಗಲೇ ಗೊತ್ತಾಯಿತು. ಸೀತೆ, ಅದು ನಿನ್ನಿಂದ ಹೇಗೆ ಸಾಧ್ಯವಾಯಿತು? ಮಾತಾಶ್ರೀ, ಊರ್ಮಿಳೆ ಎತ್ತರದಲ್ಲಿರುವ ಹೂಗಳನ್ನು ಪಡೆಯಲು ಕಷ್ಟಪಡುತ್ತಿದ್ದಳು. ಅವಳಿಗೆ ಹೂವುಗಳು ಸಿಗಲೇಬೇಕೆಂಬ ದೃಢವಾದ ಸಂಕಲ್ಪದೊಂದಿಗೆ ಶಿವಧನಸ್ಸನ್ನು ಕೈಗೆ ತೆಗೆದುಕೊಂಡು ಬಾಣ ಪ್ರಯೋಗಿಸಿದೆ. ಅದರಲ್ಲಿ ವಿಶೇಷ ಶಕ್ತಿ ಏನೆಂಬುದನ್ನು ನೀವು ಹೇಳಿದ ಮೇಲೆ ಯೋಚಿಸಬೇಕು. ಆದರೆ ನಾವು ಯೋಚಿಸುತ್ತಿರುವುದು, ಇಂತಹ ಅಪ್ರತಿಮ ಶಕ್ತಿಯುಳ್ಳ ನಿನಗೆ ಇದಕ್ಕಿಂತಲೂ ಹೆಚ್ಚಿನ ಶಕ್ತಿಯುಳ್ಳ ಪುರುಷೋತ್ತಮನನ್ನು ಹುಡುಕಿ ಮದುವೆ ಮಾಡುವುದು ಹೇಗೆ ಎಂದು. ಅದಕ್ಕೆ ನಿಮ್ಮ ತಂದೆ ನಾನು ನಿನಗೆ ಸ್ವಯಂವರವನ್ನೇ ಏರ್ಪಡಿಸಿ ಅದರ ಮೂಲಕ ಯಾರು ಸೂಕ್ತರೋ ಎಂದು ತಿಳಿದು ಅಂತಹವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡುವ ಯೋಚನೆ ಮಾಡಿದ್ದೇವೆ. ಸೀತೆ, ಏನು ಮಾತಾಶ್ರೀ? ಸ್ವಯಂವರದ ಮೂಲಕ ನಿನ್ನ ಪತಿಯನ್ನು ಆಯ್ಕೆ ಮಾಡುವುದು ನಿನಗೆ ಸಂತೋಷವೇ? ನಿಮ್ಮ ಸಂತೋಷವೇ ನನ್ನ ಸಂತೋಷವು. ಸಹೋದರ, ಅಲ್ಲಿ ನೋಡು, ಅಲ್ಲಿ ಯಾವುದೋ ಪುರಾತನ ಆಶ್ರಮವಿದ್ದಂತೆ ಕಾಣುತ್ತಿದೆ. ಆದರೆ ಅಲ್ಲಿ ಯಾರೂ ವಾಸಿಸುತ್ತಿರುವಂತೆ ನನಗೆ ಕಾಣುತ್ತಿಲ್ಲ. ಹೌದು, ಅದರ ವಿಚಾರವಾಗಿ ಗುರುಗಳನ್ನ ಕೇಳಿದರೆ ತಿಳಿಯುತ್ತದೆ. ಗುರುಗಳೇ, ಅಲ್ಲಿ ಯಾರ್ದೋ ಪುಣ್ಯಾಶ್ರಮವಿದ್ದಂತಿದೆ, ಆದರೆ ಏಕೋ ನಿರ್ಜನವಾಗಿದೆ. ನಿಜ ರಾಮಚಂದ್ರ. ಗೌತಮ ಪುತ್ರರಾದ ಶತಾನಂದ ಗುರುಗಳಿಗೆ ನಮೋ ನಮಃ. ಇಷ್ಟಾರ್ಥ ಸಿದ್ಧಿರಸ್ತು, ಸನ್ಮಂಗಳವಾಗಲಿ. ಗುರುಗಳೇ, ಮಂಗಳ ಕಾರ್ಯವೊಂದರ ಬಗ್ಗೆ ಪ್ರಭುಗಳು ಯೋಚಿಸುತ್ತಿರುವಾಗಲೇ ತಾವು ತಮ್ಮ ಸಂಚಾರವನ್ನು ಮುಗಿಸಿ ನಮ್ಮಲ್ಲಿಗೆ ಬಂದಿದ್ದು ನಮಗೆ ಆನಂದವನ್ನು ಉಂಟು ಮಾಡಿದೆ. ಹೌದು ಗುರುದೇವ, ನಮ್ಮ ಹಿರಿಯ ಪುತ್ರಿಯಾದ ಸೀತೆಯು ಶಿವಧನಸ್ಸನ್ನು ಎತ್ತಿ ಬಾಣ ಪ್ರಯೋಗಿಸಿದ್ದನ್ನು ಕಂಡು ಅವಳಿಗೆ ಅನುರೂಪನಾದ ವರನನ್ನು ಅವನ ಪರಾಕ್ರಮವನ್ನು ಆಧರಿಸಿಯೇ ಆಯ್ಕೆ ಮಾಡಬೇಕೆನ್ನುವ ಅಭಿಲಾಷೆ ನಮಗುಂಟಾಗಿದೆ. ಸರಿಯಾದ ಆಲೋಚನೆ. ಸೀತೆಯಂತಹ ಅಸಾಮಾನ್ಯ ಗುಣವತಿಯನ್ನು ಮದುವೆಯಾಗಲು ಮಹಾಪುರುಷನೇ ಆಗಬೇಕು. ಅಂತಹ ಮಹಾಪುರುಷನ ಪರಾಕ್ರಮವೇನೆಂದು ಸ್ವಯಂವರದಲ್ಲಿ ಲೋಕವೇ ತಿಳಿಯಬೇಕು. ಅದಕ್ಕೆ ಕನಿಷ್ಠ ನಮ್ಮ ಸೀತೆಯು ಯಾವ ಧನಸ್ಸನ್ನು ಎತ್ತಿದ್ದಳೋ ಆ ಧನಸ್ಸನ್ನು ಎತ್ತುವಂತಹ ಪರಾಕ್ರಮಶಾಲಿ ಆ ಪುರುಷನಾಗಿರಬೇಕಲ್ಲವೇ? ಹಾಗಾದರೆ ಸ್ವಯಂವರದಲ್ಲಿ ಶಿವಧನಸ್ಸನ್ನು ಎತ್ತಿ ದಾರವನ್ನು ಕಟ್ಟುವ ಪರಾಕ್ರಮಶಾಲಿಗೆ ಸೀತೆಯನ್ನು ಕೊಟ್ಟು ಮದುವೆ ಮಾಡುವುದಾಗಿ ಘೋಷಿಸಬಹುದು. ನಿಮ್ಮ ಸಲಹೆಯನ್ನು ಕೇಳಿ ನಮಗೆ ಅತ್ಯಾನಂದವಾಯಿತು. ಕೂಡಲೇ ಸೀತಾ ಸ್ವಯಂವರವನ್ನು ಘೋಷಿಸುತ್ತೇವೆ. ಆಶೀರ್ವಾದ ಮಾಡಿ. ಶುಭಮಸ್ತು. ಗುರುಗಳೇ, ಅಲ್ಲಿ ಯಾರ್ದೋ ಪುಣ್ಯಾಶ್ರಮವಿದ್ದಂತಿದೆ, ಆದರೆ ಏಕೋ ನಿರ್ಜನವಾಗಿದೆ. ನಿಜ ರಾಮಚಂದ್ರ, ಅದೊಂದು ಮಹಾಪುಣ್ಯ ಸ್ಥಳವೇ. ಆದರೆ ಅಂತಹ ಪುಣ್ಯ ಸ್ಥಳದಲ್ಲಿ ಒಂದು ಮಹಾ ಅನಾಹುತ ನಡೆದಿರುವುದು ವಿಪರ್ಯಾಸವೇ. ಅದನ್ನೀಗ ತಿಳಿಯುವ ಕುತೂಹಲವಾಗಿದೆ ಗುರುಗಳೇ. ಇದು ಎಲ್ಲರೂ ತಿಳಿದುಕೊಳ್ಳಬೇಕಾದಂತಹ ವಿಷಯ ಲಕ್ಷ್ಮಣ. ಬಹಳ ಹಿಂದೆ ಪರಮೇಶ್ವರನಾದ ಮಹಾಶಿವನು ದಕ್ಷಯಜ್ಞದಲ್ಲಿ ದಾಕ್ಷಾಯಿಣಿಯನ್ನು ಕಳೆದುಕೊಂಡು ಮಹಾವಿರಾಗಿಯಾಗಿ ಕೈಲಾಸವನ್ನು ತೊರೆದು ಈ ಪ್ರದೇಶದಲ್ಲಿ ತಪಸ್ಸನ್ನು ಮಾಡುತ್ತಿದ್ದ. ಪರಶಿವನ ದೀರ್ಘ ತಪಸ್ಸಿನಿಂದ ಸೃಷ್ಟಿಯ ಸ್ಥಿತಿ ಲಯ ಚಕ್ರಗಳು ಅಲ್ಲೋಲ ಕಲ್ಲೋಲವಾಗುವ ಹಂತಕ್ಕೆ ಬಂದಾಗ ದೇವತೆಗಳೆಲ್ಲ ಬ್ರಹ್ಮ ವಿಷ್ಣುವಿನ ಮೊರೆ ಹೊಕ್ಕರು.
ಲೋಕ ಕಲ್ಯಾಣಕ್ಕಾಗಿ ಶಿವನನ್ನು ಮತ್ತೆ ಸಂಸಾರಿಯಾಗಿಸಬೇಕೆಂಬ ತೀರ್ಮಾನಕ್ಕೆ ಬಂದರು. ಅದೇ ಸಮಯಕ್ಕೆ ಸರಿಯಾಗಿ ಹಿಮವಂತನ ಮಗಳಾಗಿ ಜನಿಸಿದ ಪಾರ್ವತಿ ಶಿವನನ್ನೇ ಪತಿಯಾಗಿ ಸ್ವೀಕರಿಸಬೇಕೆಂಬ ಮಹಾ ದೃಢ ಸಂಕಲ್ಪದಿಂದ ಶಿವನ ಧ್ಯಾನದಲ್ಲಿ ನಿರತಳಾಗಿದ್ದರು. ಶಿವನು ತಪಸ್ಸಿನಿಂದ ಹೊರಬಂದು ಕಣ್ಣು ಬಿಟ್ಟು ತನ್ನನ್ನು ವರಿಸಲು ಕಾದಿರುವ ಪಾರ್ವತಿಯನ್ನು ನೋಡಿದರೆ ಪರಶಿವನು ಸಂಸಾರಿಯಾಗಬಹುದು. ಆದರೆ ಶಿವ ಕಣ್ಣು ಬಿಟ್ಟು ಪಾರ್ವತಿಯನ್ನು ನೋಡಬೇಕಾದರೆ ಅದಕ್ಕೆ ಮನ್ಮಥನ ನೆರವು ಬೇಕೆಂಬ ತೀರ್ಮಾನಕ್ಕೆ ಬಂದು ಶಿವನ ತಪೋಭಂಗಕ್ಕೆ ಮನ್ಮಥನನ್ನು ನೇಮಿಸಿದರು. ತಪೋಭಂಗವಾಗಿ ಶಿವನ ಕಣ್ಣುರಿಯಿಂದ ದೇಹವನ್ನೇ ಕಳೆದುಕೊಂಡ ಮನ್ಮಥ ಅನಂಗನಾದ. ಹಾಗಾಗಿ ಈ ಜಾಗ ಅಂಗದೇಶವೆಂದು ಪ್ರಸಿದ್ಧಿಯಾಯಿತು. ಮುಂದೆ ಅಂಗದೇಶವೆಂದು ಮಹಾಖ್ಯಾತಿಯನ್ನು ಪಡೆಯಿತು. ಗುರುಗಳೇ, ಆ ಪರಮೇಶ್ವರನ ವಿರಕ್ತಿ, ಆ ಮನ್ಮಥನನ್ನು ಗೆದ್ದ ಮಹಾಶಕ್ತಿಯ ಬಗ್ಗೆ ಹೇಳಿ ನಮ್ಮನ್ನು ಧನ್ಯರಾಗಿಸಿದಿರಿ. ಎಲ್ಲರೂ ಮನ್ಮಥನಿಗೆ ಸೋಲುತ್ತಾರೆ, ಆದರೆ ಮಹೇಶ ಮನ್ಮಥನನ್ನೇ ದಹಿಸಿ ಮಹೇಶ್ವರನಾದ. ಲಕ್ಷ್ಮಣ, ಅರಿಷಡ್ ವರ್ಗಗಳಿಗೆ ಕಾಮವೇ ಮೂಲ. ಯಾರು ಕಾಮವನ್ನು ಗೆಲ್ಲುತ್ತಾರೋ ಅವರು ಎಲ್ಲವನ್ನೂ ಗೆಲ್ಲುತ್ತಾರೆ. ಬನ್ನಿ. ಗುರುಗಳಾದ ಶತಾನಂದರೇ, ನಮ್ಮ ಹಿರಿಯ ಮಗಳಾದ ಸೀತೆಯ ವಿವಾಹವನ್ನು ನೆರವೇರಿಸಲು ತಾವು ಈ ಹಿಂದೆ ಸೂಚಿಸಿದ್ದಂತೆ ಸ್ವಯಂವರ ಏರ್ಪಡಿಸುವ ವಿಚಾರವನ್ನು ಈ ಸಭೆಗೆ ತಿಳಿಸಲು ಉದ್ದೇಶಿಸಿದ್ದೇನೆ. ಅಗತ್ಯವಾಗಿ ಸ್ವಯಂವರವೆಂದರೆ ಅಷ್ಟ ದಿಕ್ಕುಗಳಿಂದ ಹಲವಾರು ರಾಜಕುಮಾರರು ಬರಬೇಕಾಗುತ್ತದೆ. ಸ್ವಯಂವರದ ಸವಾಲನ್ನು ಸ್ವೀಕರಿಸಿ ವಧುವನ್ನು ವಿವಾಹ ಮಾಡಿಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ ಹಿಮಾಲಯದಿಂದ ದಕ್ಷಿಣ ದೇಶಗಳ ಎಲ್ಲ ರಾಜಕುಮಾರರಿಗೂ ಈ ವಿಚಾರವನ್ನು ತಿಳಿಸಬೇಕಾಗುತ್ತದೆ. ಅಮಾತ್ಯರೇ ಹಾಗೂ ಸಭಾಸದರೇ, ನಮ್ಮ ಸೀತೆಯು ಸಾಮಾನ್ಯ ಸ್ತ್ರೀಯಲ್ಲವೆಂಬುದು ಆಕೆಯ ಸದ್ಗುಣಗಳಿಂದ ಎಲ್ಲರಿಗೂ ತಿಳಿದ ವಿಚಾರ. ಇತ್ತೀಚೆಗೆ ಒಂದು ಸಂದರ್ಭದಲ್ಲಿ 10 ಜನ ಬಲಿಷ್ಠರು ಅಲುಗಾಡಿಸಲು ಸಾಧ್ಯವಾಗದಂತಹ ಆ ಮಹಾಶಿವಧನಸ್ಸನ್ನು ನಮ್ಮ ಸೀತೆಯು ತನ್ನ ಕೈಯಾರ ಎತ್ತಿ ಬಾಣ ಪ್ರಯೋಗಿಸಿದ್ದನ್ನು ಕಂಡು ವಿಸ್ಮಯಗೊಂಡಿದ್ದೇವೆ. ಇಂತಹ ಪರಾಕ್ರಮವನ್ನು ಪ್ರದರ್ಶಿಸಿದ ನಮ್ಮ ಸೀತೆಯನ್ನು ವರಿಸುವ ಯಾರೇ ಆಗಿರಲಿ, ಆ ಮಹಾಶಿವಧನಸ್ಸನ್ನು ಎತ್ತುವ ಸಾಮರ್ಥ್ಯವನ್ನು ಹೊಂದಿರಲೇಬೇಕು ಎಂಬುದೇ ನಮ್ಮೆಲ್ಲರ ಅಭಿಮತ. ಆದ್ದರಿಂದ ಆ ಶಿವಧನಸ್ಸನ್ನು ಎತ್ತಿ ಹೆದೆಯೇರಿಸುವುದೇ ಪಣವಾಗಿ ನಾವು ಸೀತಾ ಸ್ವಯಂವರವನ್ನು ಏರ್ಪಡಿಸಿರುತ್ತೇವೆ. ಆ ಪರಾಕ್ರಮವನ್ನು ಪ್ರದರ್ಶಿಸುವ ಶಕ್ತಿಶಾಲಿಯೇ ನಮ್ಮ ಸೀತೆಯನ್ನು ವರಿಸಲು ಯೋಗ್ಯನಾಗಿರುತ್ತಾನೆ. ಈ ವಿಚಾರವನ್ನು ಅಷ್ಟ ದಿಕ್ಕುಗಳ ಎಲ್ಲ ರಾಜರುಗಳಿಗೂ ತಿಳಿಸುವಂತೆ ನಾವು ಆಜ್ಞಾಪಿಸುತ್ತಿದ್ದೇವೆ. ಈ ವಿಚಾರವನ್ನು ಎಲ್ಲ ರಾಜಾಸ್ಥಾನಗಳಲ್ಲೂ ತಿಳಿಸಿ. ಶಿವಧನಸ್ಸನ್ನು ಎತ್ತಿ ಹೆದಗೇರಿಸಿದವರಿಗೆ ಸೀತೆಯನ್ನು ಕೊಟ್ಟು ಸಾಕು ಸಾಕು ಮಾಡು ನಿನ್ನ ಸಂದೇಶವನ್ನು. ಈ ಸಂದೇಶವನ್ನು ಮಿಥಿಲಾ ನಗರಿಯಿಂದ ಲಂಕೆಯವರೆಗೆ ಕೊಂಡು ಬಂದಿರುವೆಯಾ? ನಮಗೆ ಬಿಲ್ಲನ್ನು ಎತ್ತಿ ಹೆಣ್ಣನ್ನು ಮದುವೆಯಾಗುವ ಅಪೇಕ್ಷೆ ಇಲ್ಲ. ಇದು ಹುಡುಗಾಟದ ಸ್ವಯಂವರ. ಇದಕ್ಕೆಂದೇ ಸಣ್ಣ ಪುಟ್ಟ ರಾಜ್ಯಗಳ ದುರ್ಬಲ ರಾಜಕುಮಾರರಿದ್ದಾರೆ.
ಅವರಿಗೆ ಈ ಸಂದೇಶವನ್ನು ಹೇಳುವುದನ್ನು ಬಿಟ್ಟು ಈ ಲಂಕೇಶ್ವರನ ಆಸ್ಥಾನಕ್ಕೆ ಬಂದಿರುವೆಯಲ್ಲ. ನಿನಗೆ ನನ್ನ ಪರಾಕ್ರಮದ ಅರಿವಿಲ್ಲವೆನಿಸುತ್ತದೆ. ಸರಿಯಾಗಿ ಹೇಳಿದೆ ಅಣ್ಣ. ನಿನ್ನ ಪರಾಕ್ರಮಕ್ಕೆ, ನಿನ್ನ ಒಂದು ಹೂಂಕಾರಕ್ಕೆ ಸುರಲೋಕದ ಸುರಸುಂದರಿಯರು ನಾ ಮುಂದು ತಾ ಮುಂದು ಎಂದು ಮುಂದೆ ಬರುತ್ತಿರುವಾಗ ಸಾಧಾರಣ ಒಬ್ಬ ರಾಜಕುಮಾರಿಗಾಗಿ ನೀನು ಮಿಥಿಲೆಗೆ ಹೋಗಬೇಕಾಗಿಲ್ಲ. ಇದನ್ನು ಹೇಳಲು ಬಂದ ಇವನ ಹಲ್ಲನ್ನು ಮುರಿದು ತಲೆಯನ್ನು ತರೆದು ಕಳಿಸಿಬಿಡೋಣ. ಕೂಡದು, ಖಂಡಿತ ಕೂಡದು. ದೂತನನ್ನು ಯಾವುದೇ ರೀತಿಯ ಅವಮಾನವನ್ನಾಗಲಿ ಹಿಂಸೆಯನ್ನಾಗಲಿ ಮಾಡುವುದು ರಾಜಧರ್ಮವಲ್ಲ. ಎಲ್ಲ ರಾಜ್ಯಗಳಿಗೆ ಸ್ವಯಂವರದ ಸಂದೇಶವನ್ನು ಕಳಿಸುವಂತೆ ರಾಜಾಜ್ಞೆ ಮಾಡಿದಾಗ ಅದನ್ನು ಪಾಲಿಸುವುದು ಈ ದೂತನ ಕರ್ತವ್ಯ. ಆ ಕರ್ತವ್ಯ ಮಾಡಿದವನನ್ನು ನಾವು ಗೌರವದಿಂದಲೇ ಕಳಿಸಿಕೊಡಬೇಕು. ಸರಿ ಸರಿ ವಿಭೀಷಣ, ನಿನಗೆ ಪರಾಕ್ರಮವನ್ನು ಪ್ರದರ್ಶಿಸುವುದೆಂದರೆ ಆಗದು. ನೀನಿನ್ನು ಹೊರಡಬಹುದು. ಮತ್ತೆಂದಿಗೂ ಇಂತಹ ಸಂದೇಶಗಳನ್ನು ಇಲ್ಲಿಗೆ ತರಬೇಡ. ಇವರಿಗೆ ಸಂದೇಶ ಕಳಿಸುವ ಅಪೇಕ್ಷೆ ಯಾರಿಗೂ ಇರಲಿಲ್ಲ. ಇವರ ದೂತರ ಕೈಗೆ ಸಿಕ್ಕಿ ಬಲವಂತದಿಂದ ಇಲ್ಲಿ ಬಂದೆ. ಸತ್ಯ ಬದುಕಿದೆ. ಹೊರಡು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.